ಹಿಂದುತ್ವವಾದದಿಂದ ಇಲ್ಲೇ ಮಾಬ್ ಲಿಂಚಿಂಗ್ನಿಂದ ಇಡೀ ವಿಶ್ವದ ಎಲ್ಲ ಬೇರೆ ಬೇರೆ ಧರ್ಮದವರು ಇವತ್ತು ಭಾರತವನ್ನು ದೂರ ಸರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಒಂದು ಪ್ರಜಾಪ್ರಭುತ್ವ ದೇಶ ಅಮೇರಿಕ, ಇವತ್ತಿದು ಅಥಾರಿಟೇರಿಯನ್ ಅಥವಾ ಡಿಕ್ಟೇಟರ್ಶಿಪ್ ಇದ್ದಂಥ ದೇಶ. ಚೈನಾ ಜೊತೆಗೆ ಪುತಿನ್ ಅವನು ಕಮ್ಯುನಿಸ್ಟ್, ಎರಡು ಕಮ್ಯುನಿಸ್ಟ್ ದೇಶಗಳು. ಇವತ್ತೇನೋ ಡೋಂಗಿ ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡ್ತಿರ್ಬೋದು ಇಬ್ಬರು, ಆದರೆ ಇವತ್ತು ಅಲ್ಲಿ ಹೋಗಿ ನಿಲ್ಲುವಂಥ ದುರ್ದೈವ ಇವತ್ತು ಮೋದಿಯವರಿಗೆ ಬಂದಿದೆ. ಕಾರಣ ಅಂದರೆ ಇವರು ಎಕನಾಮಿಕ್ ಪಾಲಿಸಿ, ಪೊಲಿಟಿಕಲ್ ಪಾಲಿಸಿಗಳು, ಇದರಲ್ಲಿ ಎರಡು ಮಾತಿಲ್ಲ. ಯಾಕೆಂತಂದ್ರೆ ಅವ್ರಿಗೆ ಅಮೇರಿಕದವ್ರು ಏನೋ ವಾದ ಮಾಡಲಿ, ಅಮೇರಿಕದವ್ರು ಡಿಫೆಂಡ್ ಆಗಿ ತಪ್ಪಲ್ಲ. ಅಮೇರಿಕೆಯ ಕಾರ್ಪೊರೇಟ್ ಜೊತೆಗೆ, ಅಮೇರಿಕೆಯ ಅಲ್ಲಿಯ ಶ್ರೀಮಂತಿಕೆ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಳ್ತಾ ಕೊನೆಗೆ ಇಸ್ರೇಲ್ ಜೊತೆಗೆ ದೋಸ್ತಿ ಮಾಡಿದ್ದು ಮೋದಿಯವರು ದೊಡ್ಡ ಅಪರಾಧಿ ಹೆಜ್ಜೆಗಳಿವೆಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೆಹರು ಟೀಕಾ ಮಾಡಿವ್ರ, ಇಲ್ಲ ಅಡ್ಡಿಲ್ಲ, ಅವ್ರಿಗೆ ಹಕ್ಕದ, ಅದೇ ಹಕ್ಕು ನೆಹರು ಮತ್ತು ಅವ್ರ ಸಂತತಿಗೂ ಅದ. ನೀವು ತಪ್ಪು ಮಾಡಿದೆ ಹೇಳುವಂಥದ್ದು. ಎಂಥ ನಾನ್ ಅಲೈನ್ಮೆಂಟ್ ಮೂವ್ಮೆಂಟನ್ನು ಕುಲ್ಲ ಮಾಡಿದ್ರಿ. ಯಾಕಪ್ಪ ಅಂತಂದ್ರೆ ನಾವು ಯಾರಿಗೂ ಇಲ್ಲಪ್ಪ, ನಾವೆಲ್ಲರೂ ಒಂದು, ನಮ್ಮೊಳಗೆ ಎಲ್ಲರೂ ಒಂದು ಅಂತೇಳಿ ಸಪ್ರೇಟಾಗಿ 201 ದೇಶಗಳನ್ನ ನಮ್ಮ ನೆಹರು ಅವರು ಕೂಡಿಸ್ಕೊಂಡು ಇವೆರಡೂ ರಷ್ಯಾ ಮತ್ತು ಅಮೆರಿಕ ದೂರ ಇಟ್ಕೊಂಡು ತಮ್ಮದೇ ಅಂತ ಪ್ರಜಾಪ್ರಭುತ್ವ ಸತ್ತ ನೆಲೆಗಟ್ಟಲ್ಲಿ ವಿಚಾರ ಮಾಡಿದವರು. ಅದಕ್ಕೆ ಅವರು ಡಿಕ್ಟೇಟರು ಬಂದಿದ್ದರು, ಆಮತ್ ಟೀಟೋ ಬಂದಿದ್ದರು. ಮಾರ್ಷಲ್ ಟೀಟೋ ಆ ಹೆಸರು ಹೇಳ್ತದೆ, ಮಾರ್ಷಲ್ ಯುಗೋಸ್ಲೋವಾಕಿಯಾದ ಅಂದಿನ ಪ್ರೆಸಿಡೆಂಟ್ ಅಂಥವ್ರ ಜೊತೆಗೆ ಏನೋ ಕೂಡ್ಕೊಂಡು ಮಾಡಿದರು. ನಾಸರ್ ಹುಸೇನ್ ಈಜಿಪ್ಟದ ಡಿಕ್ಟೇಟರ್, ಅವ್ರ ಜೊತೆ ಕೂಡಿ ಮಾಡಿದರು. ಆದರೆ ತಮ್ಮ ಪ್ರಜಾಪ್ರಭುತ್ವ ಶೇಪ್ ಮಾಡ್ಕೊಂಡ್ರು. ಇವತ್ತು ಆ ಪ್ರಜಾಪ್ರಭುತ್ವ ಅಮೆರಿಕ ಜೊತೆ ಕಾಟ್ ಮಾಡಿಕೊಂಡು ಇವತ್ತು ಎರಡೂ ಡಿಕ್ಟೇಟರು ಮತ್ತು ನಾರ್ತ್ ಕೊರಿಯಾ ಜೊತೆಗೂ ಸಹಿತ ಈ ಸಂಪರ್ಕ ಮಾಡುವಂಥ ದುಸ್ಥಿತಿ ಇವತ್ತು ಇಂಡಿಯಾಗೆ ಬಂದಿದ್ರೆ ಎಕನಾಮಿಕ್ ಪಾಲಿಸಿ, ಪೊಲಿಟಿಕಲ್ ಪಾಲಿಸಿ ಮತ್ತು ಧರ್ಮದ ನೆಲೆಗಟ್ಟೆಯಲ್ಲಿ ರಾಜಕಾರಣ ಮಾಡಿದ್ರಂತ. ಈಗ ನೀವು ಧರ್ಮದ ನೆಲೆಗಟ್ಟೆಯಲ್ಲಿ ಅವ್ರು ವಿರೋಧ ಮಾಡ್ತಾ ಇದ್ದೀರಿ. ಮುಸ್ಲಿಮರು ಎಂಥ ಜನರಿಗೆ ಕೊಟ್ಟಿಲ್ಲ ನಮ್ಮಲ್ಲೇ. ಅವ್ರು ನಮ್ಮವ್ರಿ, ನಮ್ಮ ಭಾರತೀಯರವರು. ಅವರು ನೀವು ಸಪ್ರೇಟ್ ಹಿಂದೂ ಮುಸ್ಲಿಂ ಅನ್ನೋ ಧರ್ಮ ನೆಲೆಗಟ್ಟೆಯಲ್ಲಿ ದೂರ ಮಾಡೋ ಅವಶ್ಯಕತೆ ಇಲ್ಲ, ಅದು ಮಾಡಲೂಬಾರ್ದು. ಅದಕ್ಕಾಗಿ ಜಾತ್ಯಾತೀತ ಅಂತ ಹೇಳಿದ್ದು. ಅದಕ್ಕೆ ನೀವು ಡೋಂಗಿ ಜಾತ್ಯಾತೀತರು ಏನೇನು ಟೀಕಾ ಮಾಡಿದರೆ ಮಾಡ್ರಿ, ಇಲ್ಲ ಅಡ್ಡಿ ಇಲ್ಲ, ಅದು ಇತಿಹಾಸ ಅಭ್ಯಾಸ ಮಾಡಬೇಕಲ್ಲ. ಆ ಹೆಣ್ಮಗಳು ಇವತ್ತು ವಿಶ್ವಮಟ್ಟದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಸತ್ವ, ಕನ್ನಡದ ನೋವುಗಳನ್ನು, ಕನ್ನಡದ ಸಂಘಟನೆಗಳನ್ನು ಬಿಡಿಸಿ ಇಟ್ಟು ಭೂಕರ್ ಪ್ರಶಸ್ತಿಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ನಮ್ಮ ಕನ್ನಡಕ್ಕೆ ಒಂದು ದೊಡ್ಡ ಸ್ಥಾನ